ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಈಗ ಬೇರೆ ಬೇರೆ ರಣತಂತ್ರಕ್ಕೆ ಮುಂದಾಗ್ತಾ ಇದೆ. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಬಿಜೆಪಿಯ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿರುವಂತದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಆರೋಗ್ಯ ವಿಚಾರಣೆ ನೆಪದಲ್ಲಿ ಬಿಜೆಪಿ ಸಂಸದರಿಗೂ ಕೂಡ ಏನಾದರೂ ಸಿಎಂ ಗಾಳ ಹಾಕಿದ್ರೆ ಈಗಾಗಲೇ ಆಪರೇಷನ್ ಗಳನ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಬೇರೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಗೆ ನಡೆಸಿದ್ದಾರೆ. ರೆಸಾರ್ಟ್ ನಲ್ಲಿ ವಿಶ್ರಾಂತಿಯಲ್ಲಿ ಇರುವಾಗಲೇನೆ ಸಿಎಂ ಈ ಎಲ್ಲಾ ಕಾರ್ಯತಂತ್ರಗಳನ್ನ ಈಗ ಹೆಣೆದಿರುವಂತದ್ದು. ಮೈಸೂರು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭಾವ ಇದೆ ಅನ್ನುವಂಥ ಒಂದು ಅರಿವು ಸ್ವತಃ ಸಿಎಂ ಅವ್ರಿಗೂ ಕೂಡ ಇದೆ. ಸೊ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಹೋಗಿ ಭೇಟಿ ಮಾಡ್ಕೊಂಡು ಬನ್ನಿ ಅಂತೇಳಿ ಸುನೀಲ್ ಬೋಸ್ ಅವರನ್ನ ಕಳಿಸಿದ್ರು. ಸೊ ವರಿಷ್ಠರ ಸೂಚನೆ ಮೇರೆಗೆ ಸುನೀಲ್ ಬೋಸ್ ಕೂಡ ಹೋಗಿ ಸಹಕಾರವನ್ನ ಕೋರಿದ್ದಾರೆ, ಅವ್ರ ಜೊತೆಗೆ ಮಾತಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಗೆ ದೃಶ್ಯಗಳಲ್ಲಿ ನಾವು ಕೂಡ ಗಮನಿಸಬಹುದು. ಸುನೀಲ್ ಬೋಸ್ ಈಗ ಹೋಗಿ ಅಲ್ಲಿ ತಮಗೆ ನಿಮ್ಮ ಬೆಂಬಲ ಬೇಕು, ನಮಗೆ ಈ ಭಾಗದಲ್ಲಿ ಚಾಮರಾಜನಗರ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅನ್ನುವಂಥದ್ದೆಲ್ಲದ್ರ ಬಗ್ಗೆ ವಿಚಾರವಾಗಿ ಕೂಡ ಮಾತಾಡಿದ್ರೆ. ಆದರೆ ಹೇಳಿದ್ದು ಇಲ್ಲ, ಆರೋಗ್ಯದ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಿದ್ವಿ. ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಈಗಾಗಲೇ ರಾಜಕೀಯ ನಿವೃತ್ತಿಯನ್ನು ಪಡೆದಿದ್ದಾರೆ, ಅಂದರೆ ಆರೋಗ್ಯ ಸಮಸ್ಯೆ ಇರೋದ್ರಿಂದಾಗಿ. ಹಾಗಾಗಿ ಅವ್ರು ಹೋಗಿ ಬರೀ ಮಾತಾಡ್ಕೊಂಡು ಬಂದಿದ್ದೀವಿ, ನಾವು ಆರೋಗ್ಯ ವಿಚಾರಿಸಿದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಮೈಸೂರಿನಲ್ಲಿ ಯದುವೀರ್ ಗೆಲುವಿಗೆ ಮೈತ್ರಿ ಪಕ್ಷಗಳು ಒಂದ್ ಕಡೆ ಈಗ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ, ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ರಣತಂತ್ರವನ್ನ ರೂಪಿಸ್ತಾ ಇದ್ದೇವೆ. ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಕೂಡ ಈಗ ನಾಯಕರುಗಳು ಮೈಸೂರಿನಲ್ಲಿ ಬೀಡ್ಬಿಟ್ಟಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಕೂಡ ಒಂದು ಜಂಟಿ ಕೋರ್ ಕಮಿಟಿ ಸಭೆಯನ್ನ ನಡೆಸಿದ್ದಾರೆ. ಸಮ್ಮಿಲನ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಸಭೆ ನಡೆದಿದೆ. ಎಲ್ಲಾ ಕಾರ್ಯಕರ್ತರನ್ನ ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ಕರೆದೊಯ್ಬೇಕು, ಯಾರು ಎಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಬಾರ್ದು, ಬೂತ್ ಮಟ್ಟದಲ್ಲಿ ಸಮನ್ವಯತೆಯನ್ನ ಕಾಪಾಡ್ಕೋಬೇಕು ಅನ್ನುವಂಥ ಒಂದು ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ HDK ಮತ್ತು ವಿಜಯೇಂದ್ರ ತಮ್ಮ ಕಾರ್ಯಕರ್ತರಿಗೆ ಒಂದು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 28 ಕ್ಷೇತ್ರಗಳಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು, ಎಲ್ಲೂ ಕೂಡ ಗೊಂದಲ ಆಗದೆ ಇರುವಂತೆ ನಾವೆಲ್ಲರೂ ಕೂಡ ಮುಂದುವರಿಬೇಕು ಅನ್ನುವಂಥ ಒಂದು ಸೂಚನೆಯನ್ನ HD ಕುಮಾರಸ್ವಾಮಿ ಜೊತೆಗೆ BY ವಿಜಯೇಂದ್ರ ಅವರು ಕೂಡ ನೀಡಿದ್ದಾರೆ. ದೃಶ್ಯಗಳಲ್ಲಿ ನಾವು ಗಮನಿಸಬಹುದು ನೋಡಿ, ಬಿಜೆಪಿಯ ನಾಯಕರುಗಳು, JDS ನ ನಾಯಕರುಗಳು ಎಲ್ಲರೂ ಕೂಡ ಕೈ ಹಿಡಿದುಕೊಂಡು ಸೊ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಆ ಮೂಲಕ ತಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿ ಮೈತ್ರಿ ಅಭ್ಯರ್ಥಿಗಳು ಏನು 28 ಕ್ಷೇತ್ರದಲ್ಲಿ ಇದೆಯೋ, ಸೊ 3ರಲ್ಲಿ ನೇರವಾಗಿ JDS ಫೈಟ್ ಮಾಡ್ತಾ ಇದೆ, ಇನ್ನು ಉಳಿದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿರ್ತಾರೆ. ಬಟ್ ಮೈತ್ರಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಬೇಕು ಅನ್ನುವಂಥ ಒಂದು ಸೂಚನೆ. ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಈಗ 2 ವಿಚಾರ, ಒಂದು ಬಿಜೆಪಿ JDS ನ ಒಂದು ಸಮನ್ವಯ ಸಭೆ, ಒಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು, ಅದಕ್ಕಿಂತ ಮುಖ್ಯವಾಗಿ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ರಣತಂತ್ರ, ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸುನೀಲ್ ಬೋಸ್ ಅವರನ್ನ ಕಳಿಸ್ತಾರೆ. ಸೊ ಹಾಗೆ ಯದುವೀರ್ ಬಗ್ಗೆ ಎಲ್ಲೂ ಕೂಡ ಟೀಕೆಯನ್ನ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ. ಏನಿರಬಹುದು ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ? ರಾಮ್, ಹೇಗಿದನ್ನ ವಿಶ್ಲೇಷಿಸಬಹುದು? ಖಂಡಿತವಾಗಿ ರೆಹಮಾನ್, ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಅದರಲ್ಲೂ ಸಿಎಂ ತವರು ಜಿಲ್ಲೆ ಮೈಸೂರು ಒಂದು ರೀತಿಯಾದ ಪವರ್ ಸೆಂಟರ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಜಿಲ್ಲೆ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ವಹಿಸಿದ್ದಾರೆ. 28 ಕ್ಷೇತ್ರಗಳು ನನ್ನ ಕ್ಷೇತ್ರವೇ ಅಂತ ಹೇಳುವಂಥ ಸಿಎಂಗೆ ಮೈಸೂರು ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇದೆ. ಇದೇ ಕಾರಣಕ್ಕೆ ಕಳೆದ 4 ದಿನಗಳಿಂದಲೂ ಸಹ ಅವರು ಮೈಸೂರಿನಲ್ಲೇ ಬಿಡುಬಿಟ್ಟಿದ್ರು. ಸಾಕಷ್ಟು ಚುನಾವಣಾ ರಣತಂತ್ರವನ್ನು ಮಾಡಿದರು. ಅದರಲ್ಲಿ ಜಾತಿ ಲೆಕ್ಕಾಚಾರ ಇರ್ಬೋದು ಅಥವಾ ಶಾಸಕರಿಗೆ ಟಾಸ್ಕ್ ಅನ್ನು ಕೊಡೋದಿರ್ಬೋದು, ಇವೆಲ್ಲವೂ ಸೇರಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಅಂದರೆ ಬಿಜೆಪಿ ಮತ್ತು JDSನಿಂದ ಪಕ್ಷದ ಮುಖಂಡರುಗಳನ್ನು ತಮ್ಮ ಪಕ್ಷದತ್ತ ಸೆಳೆಯುವಂಥದ್ದು. ಅದರಲ್ಲಿ ಬಹುತೇಕ ಈಗ ಅವರು ಯಶಸ್ವಿಯಾಗಿದ್ದಾರೆ. ಮಾಜಿ ಸಚಿವ ಶಿವಣ್ಣ ಇರ್ಬೋದು ಅಥವಾ HV ರಾಜೀವ್ ಇರ್ಬೋದು, KV ಮಲ್ಲೇಶ್ ಇರ್ಬೋದು, ಈಗ ಬಹುತೇಕರನ್ನ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಇದೀಗ ಅವರು ಬಿಜೆಪಿಯ ಸಂಸದ ಆಗಿರುವಂಥ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಪಡೆಯಲಿಕ್ಕೆ ಗಾಳ ಹಾಕಿದ್ದಾರೆ. ಯಾಕಂದರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು ರಾಜಕೀಯವಾಗಿ ಯಾರ ಪರವೂ ಸಹ ಪ್ರಚಾರ ಮಾಡೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೂ ಸಹ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಬೆಂಬಲ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತದೆ. ಹೀಗಾಗಿಯೇ ಸಿದ್ದರಾಮಯ್ಯನವರು ನೇರವಾಗಿ ಸೂಚನೆ ನೀಡಿದ್ದಾರೆ. ಸುನೀಲ್ ಬೋಸ್ ಇದೇ ಒಂದು ಕಾರಣಕ್ಕಾಗಿ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಒಂದು ಆರೋಗ್ಯ ವಿಚಾರಿಸುವಂತಹ ನೆಪದಲ್ಲಿ ಬೆಂಬಲವನ್ನು ಕೋರಿದ್ದಾರೆ. ನಾವು ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದು ಅಂತ ಹೇಳಿದ್ರು. ಆದರೆ ಖಂಡಿತವಾಗಿಯೂ ಅದು ಆರೋಗ್ಯ ವಿಚಾರಿಸುವಂತಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಯಾಕಂದರೆ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಯಾರೂ ಸಹ ಚಕ್ರ ಎತ್ತಿರಲಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ, ಮಹದೇವಪ್ಪ ವಿರುದ್ಧ ಸಾಕಷ್ಟು ಕೆಂಡ ಕಬ್ಬಂಡಾಗ್ತಾ ಇದ್ರು. ಯಾವಾಗಲೇ ಮಾತನಾಡಿದ್ರು, ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ಚುನಾವಣಾ ಸಂದರ್ಭದಲ್ಲಿ ಅವರ ಒಂದು ಬೆಂಬಲ ಏನಿದೆ ಸಾಕಷ್ಟು ಮಹತ್ವ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿರೋದ್ರಿಂದಾಗಿ ಖುದ್ದು ಅವರೇ ನಿರ್ದೇಶನವನ್ನು ನೀಡಿ ಈಗ ಬೆಂಬಲವನ್ನು ಕೋರುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಅದಾದರೆ ಮತ್ತೊಂದು ಕಡೆ ಸಿಎಂ ಅವರ ಮತ್ತೊಂದು ತಂತ್ರ ಅಂತ ಹೇಳಿದ್ರೆ, ಬಿಜೆಪಿಯ ಅಭ್ಯರ್ಥಿ ಆಗಿರುವಂಥ ಯದುವೀರ್ ವಿರುದ್ಧ ಯಾರೂ ಸಹ ಮಾತನಾಡಬಾರ್ದು ಅಂತೇಳಿ ಅದನ್ನು ಸ್ವತಃ ತಾವೇ ಪಾಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನೆನೆ ನಡೆದಂಥ ಸಭೆಗಳಲ್ಲಿ ಎಲ್ಲೂ ಸಹ ಯದುವೀರ್ ಹೆಸರನ್ನು ಯಾರೂ ಸಹ ಪ್ರಸ್ತಾಪ ಮಾಡಿಲ್ಲ. ಖುದ್ದು ಸಿಎಂ ಸಿದ್ದರಾಮಯ್ಯ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಾಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಹ ಯದುವೀರ್ ವಿರುದ್ಧ ಚಕಾರ ಇಟ್ಟಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಮೈಸೂರು ಭಾಗದಲ್ಲಿ ರಾಜಮನೆತನದವರಿಗೆ ಇರುವಂಥ ಒಂದು ಪೂಜ್ಯ ಭಾವ, ಪ್ರಜಾಪ್ರಭುತ್ವದಲ್ಲಿ ರಾಜ ಆಳ್ವಿಕೆ ಇಲ್ಲ ಅಂದರೂ ಸಹ ರಾಜರು ನೀಡಿರುವಂಥ ಕೊಡುಗೆ ಬಗ್ಗೆ ಮೈಸೂರಿಗೆ ಅಪಾರವಾದಂಥ ಗೌರವ ಇದೆ.
ಎಲ್ಲೋ ಒಂದು ಕಡೆ ಯದುವೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಹೇಳಿ ಕೇಳಿ ರೆಹಮಾನ್ ಯದುವೀರ್ ರಾಜಕಾರಣಿ ಅಲ್ಲ, ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಬಂದಿದ್ದಾರೆ. ಹೀಗಾಗಿ ಆರೋಪ ಪ್ರತ್ಯಾರೋಪ ಕೆಸರೆರಚಾಟ ಯದುವೀರ್ ಹತ್ರ ನಡೆಯೋದಿಲ್ಲ. ಯಾಕಂದ್ರೆ ಅದು ತಿರುಗುಬಾಣ ಆಗ್ತದೆ. ಜನರ ಭಾವನಾತ್ಮಕವಾದಂತಹ ಒಂದು ವಿಚಾರ ಇದೆ, ಅದನ್ನ ಕೆದಕ್ಬೇಡಿ ಅಂತೇಳಿ ಕೆಣಕಬೇಡಿ ಅಂತೇಳಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ರು, ತಾವು ಸಹ ಪಾಲಿಸಿದ್ರು. ಹೀಗಾಗಿ ಯದುವೀರ್ ವಿರುದ್ಧ ಮಾತನಾಡಿಲ್ಲ. ಮತ್ತೊಂದು ಕಡೆ ಈ ಕಾಂಗ್ರೆಸ್ನ ಎಲ್ಲ ತಂತ್ರಗಳಿಗೂ ಪ್ರತಿತಂತ್ರ ರೂಪಿಸೋದಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಮುಂದಾಗಿದ್ದಾರೆ. ನಿನ್ನೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಬಿ.ವೈ. ವಿಜೇಂದ್ರ ಜಂಟಿಯಾಗಿ ಮೈಸೂರಿನಲ್ಲಿ ಕೋರ್ ಕಮಿಟಿ ಸಭೆಯನ್ನು ಮಾಡಿದ್ರು. ಕೋರ್ ಕಮಿಟಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಎಲ್ಲರೂ ಒಂದಾಗಿ ಮುಂದೆ ಹೋಗೋಣ ಅಂತೇಳಿ ಕಾಂಗ್ರೆಸ್ನ ಒಂದು ಇದಕ್ಕೆ ಟಕ್ಕರ್ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ರಾಮ್, ಸೈಯದ್ ಹಾಗೂ ಸುನಿಲ್.